ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಈ ವ್ಲಾಗ್ ಏನಪ್ಪ ಸ್ಪೆಷಲ್ ಅಂದರೆ ಆಲ್ರೆಡಿ ತಮ್ಮನೇರಲ್ಲಿ ನೋಡಿರ್ತೀರಾ. ಸೊ ನಾನು ಸಂತು ಯಾವಾಗಲೂ ನಾವಿಬ್ರು ಟ್ರಿಪ್ ಮಾಡ್ತಾ ಇರ್ತೀವಿ ಆ್ಯಂಡ್ ನಾನು ಕೂಡ ಟ್ರಿಪ್ ಮಾಡ್ತಾ ಇರ್ತೀನಿ. ಬಟ್ ಯಾವತ್ತೂ ಗ್ರೂಪ್ ಟ್ರಿಪ್ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಸೊ ಈ ಸಲ ಗ್ರೂಪ್ ಟ್ರಿಪ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರಿಪ್ ಕ್ಯಾಟ್ ಅಂತ ಒಂದು ಟ್ರಾವೆಲ್ಸ್ ಇದೆ, ಅವರಿಗೆ ನಾವು ಊಟಿ ಪ್ಯಾಕೇಜ್ ತಗೊಂಡು ನಾನು ಸಂತು ಗ್ರೂಪ್ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಈ ವ್ಲಾಗ್ ಫುಲ್ ನಾವು ಏನೇನು ಮಾಡ್ತೀವಿ, ಯಾವ್ಯಾವ ಪ್ಲೇಸಿಗೆ ಹೋಗ್ತೀನಿ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಓಕೆ, ನಾನು ಗ್ರೂಪ್ ಟ್ರಿಪ್ ಯಾವಾಗ ಹೋಗಿರ್ಲಿಲ್ಲ, ಸ್ಕೂಲಲ್ಲಿ ಮಾತ್ರ ಹೋಗಿದ್ದು ಗ್ರೂಪ್ ಟ್ರಿಪ್ಪಿಗೆ. ಸೊ ಈ ಸಲ ಗ್ರೂಪ್ ಟ್ರಿಪ್ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಈ ಸಲ ಬಂದಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ಸೊ ಇಲ್ಲಿ ಒಂದು ಕಡೆ ಟೀಗೆ ನಿಲ್ಸಿದ್ರು ನಮಗೆ ಹೈವೇದಲ್ಲಿ. ಎಲ್ಲಿದೆ ಸಂತು? ತಮಿಳ್ನಾಡು. ಇದು ಇವಾಗ ಒಂದು 3ನೇ ಸ್ಟಾಪ್ ಆಯ್ತು. ಬರೀ ಟೀ ಕುಡಿಯೋಕ್ಕೆ, ಊಟ ಮಾಡೋಕ್ಕೆ ಇಲ್ಲೇ ಅರ್ಧ ಗಂಟೆ ಹೋಗ್ತಾ ಐತಿ. ಇದು ಬಿಟ್ರೆ ನೆಕ್ಸ್ಟ್ ಸ್ಟಾಪ್ ಮೋಸ್ಟ್ಲಿ ಊಟಿಯಲ್ಲೇ ಅನಿಸ್ತೈತಿ. ನೋಡ್ಬೇಕು. ನಾವು ಹೋಗಿದ್ದು ಟ್ರಿಪ್ ಕ್ಯಾಟ್ ಅಂತ ಟ್ರಾವೆಲ್ಸ್ ಕಂಪ್ನಿ ಅದು. ಸೊ ಅವ್ರದ್ದು ನಂಬರ್ಸ್ ಎಲ್ಲ ಆಮೇಲೆ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಿಮಗೆ. ಇಲ್ಲೇನಂದ್ರೆ ಪರ್ ಪರ್ಸನ್ಗೆ 5000 ಬಂತು ನಿಮಗೆ ಊಟಿಗೆ. ಸೊ ಇಬ್ರು ಹೋಗಿದ್ರಿಂದ 10,000 ಆಯ್ತು. ಏನೇನು ಇನ್ಕ್ಲೂಡ್ ಇದೆ ಅಂತಂದ್ರೆ ಊಟ ಇನ್ಕ್ಲೂಡ್ ಇರಲಿಲ್ಲ ಆಕ್ಚುಲಿ, ಓನ್ಲಿ ರೂಮ್ ಸ್ಟೇ ಅಷ್ಟೇ ಇನ್ಕ್ಲೂಡ್ ಇತ್ತು. ಸೊ ಅವರು ಆಲ್ಮೋಸ್ಟ್ 3 ಸ್ಟಾರ್ ಹೋಟೆಲ್, ಒಳ್ಳೊಳ್ಳೆ ಹೋಟೆಲಲ್ಲಿ ನಿಲ್ಲಿಸ್ತಾ ಇದ್ರು ಊಟಕ್ಕೆ, ಟಿಫನಿಗೆ ಅಂತೇಳಿ. ಅದೆಲ್ಲ ನಾನು ಡೀಟೇಲ್ಸ್ ನಿಮಗೆ ಹಾಕ್ತೀನಿ. ನಾವು ಹೋಗಿದ್ದು 13 ಮೆಂಬರ್ಸ್ ಇರೋಂಥ ಟಿ.ಟಿಲಿ. ಆಲ್ಮೋಸ್ಟ್ ಸಿಂಗಲ್ಸ್, ಕಪಲ್ಸ್ ಎಲ್ಲರೂ ಬಂದಿದ್ರು. ಸೊ ನಾವು ಟಿ ಮಾಡ್ಕೊಂಡು ಹೋಗಿದ್ದು. ನೈಟ್ ಆಲ್ಮೋಸ್ಟ್ 10 o'clock ನಮಗೆ ಎಲ್ಲಿತ್ತು ಅಂದರೆ ಸಿಲ್ಕ್ ಬೋರ್ಡಿಂದ ಪಿಕಪ್ ಇತ್ತು. ಅಲ್ಲಿಂದ ನಾವು ಅಂದರೆ ಸಿಲ್ಕ್ ಬೋರ್ಡು, ಬೆಳ್ಳಂದೂರು, ಬೆಂಗಳೂರಲ್ಲಿ ಒಂದು 2 to 3 ಸ್ಟಾಪ್ಸಲ್ಲಿ ಪಿಕಪ್ ಇದೆ. ಅಲ್ಲಿಂದ ನಾವು ಡೈರೆಕ್ಟ್ ನಾವು ಫಸ್ಟ್ ಪ್ಲೇಸಿಗೆ ಹೋಗ್ಬೇಕಾಗಿದ್ದು ಟಾಯ್ ಟ್ರೈನಿಗೆ ಹೋಗ್ಬೇಕಾಗಿತ್ತು. ಆ್ಯಕ್ಚುಲಿ ನಾವು ಟಾಯ್ ಟ್ರೈನಿಗೆ ಮುಂಚೆನೇ ಬುಕ್ ಮಾಡಬೇಕಿತ್ತು, ಅದು ಅವರು ಟ್ರಾವೆಲ್ಸಲ್ಲಿ ಇನ್ಕ್ಲೂಡ್ ಇಲ್ಲ. ನಾವೇ ಟ್ರೈನಲ್ಲಿ IRCTCಯಲ್ಲಿ ನಾನು ಬುಕ್ ಮಾಡಿದೆ. ನನಗೆ 380 ಪರ್ ಪರ್ಸನ್ ಬಂತು ಟಾಯ್ ಟ್ರೈನ್ ಅಲ್ಲಿ. ಯಾಕಂದ್ರೆ ಊಟಿಲಿ ಹೋದ್ರೆ ಟಾಯ್ ಟ್ರೈನ್ ಫೇಮಸ್, ಅಲ್ಲೆಲ್ಲ ಅಲ್ಲಿಂದ ಟಾಯ್ ಟ್ರೈನ್ ಇಂದ ವ್ಯೂ ಸಖತ್ ಸಿಗುತ್ತೆ ಅಂತ ಹೇಳಿದ್ರು. ನಮಗೆ ಮುಂಚೆನೆ ಟಾಯ್ ಟ್ರೈನ್ಗೆ ಟಿಕೆಟ್ ಬುಕ್ ಮಾಡಕ್ ಹೇಳಿದ್ರು. ನಾವು ಆಲ್ಮೋಸ್ಟ್ ಎಲ್ಲ ಟಿಕೆಟ್ ಬುಕ್ ಮಾಡ್ಕೊಂಡೆ ಹೋಗಿದ್ವಿ. ಮಾರ್ನಿಂಗ್ 8:20ಗೆ ನಮಗೆ ಕೊಲ್ಲೂರಿಂದ ಉರುಗಮಂಡಲಂ ಅಂತೇಳಿ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ನಮಗೆ ಇದಿತ್ತು, ಟಾಯ್ ಟ್ರೈನ್ ಇತ್ತು. ಬಟ್ ನಾವು ಏನಂದ್ರೆ ತಮಿಳ್ನಾಡು ಎಲೆಕ್ಷನ್ ಟೈಮಲ್ಲಿ ಹೋಗಿದ್ರಿಂದ ನಮಗೆ ಅಲ್ಲಿ ಸ್ವಲ್ಪ ಗಾಡಿಗಳನ್ನೆಲ್ಲ ಸ್ಟಾಪ್ ಮಾಡ್ತಾ ಇದ್ರು. ಏನಕ್ಕಂತ ಗೊತ್ತಿಲ್ಲ, ರೀಸನ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ನಮಗೆ ಒಂದು ರೋಡಲ್ಲಿ ಹೋಗಕ್ ಕೊಡ್ಲಿಲ್ಲ ಅವರು. ಸೊ ನಾವು ಟ್ರೈನ್ ಮಿಸ್ ಮಾಡ್ಕೊಂಡ್ವಿ. ಅದಕ್ಕೋಸ್ಕರ ಪ್ಲಾನ್ ಚೇಂಜ್ ಮಾಡಿ ಫಸ್ಟ್ ಟಿಫನ್ ಮಾಡಿ ಬೇರೆ ಪ್ಲೇಸಿಗೆ. ಕನ್ನಡ ಸಾಂಗ್ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಡ್ತು ನಂಗೆ ಹೋಟೆಲಲ್ಲಿ. ಸೊ ಏನು ಸ್ಪೆಷಲ್ ಇದೆ ಅಂತ ಆರ್ಡರ್ ಮಾಡೋಣ ಅಂತ ಕೂತ್ಕೊಂಡಿದ್ವಿ. ಅಂಡ್ ನಾವು ಡಾಲ್ಫಿನ್ ಹೌಸ್ ಅಂತ ಹೇಳಿದ್ದೆ, ಬಟ್ ಏನು ಪ್ಲಾನ್ಸ್ ಚೇಂಜ್ ಆಯಿತು. ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಸಿಮ್ಸ್ ಪಾರ್ಕ್ ಅಂತಿದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಟಿಫನ್ ಮಾಡಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ ನಿಮಗೆ. ಏನೇನು ಮೆನು ಐಟ್ಸ್ ಅಂತ ತಮಿಳ್ನಾಡಲ್ಲಿ? ನಾ ಇವಾಗಲೇ ಪ್ರೈಸು ತೋರ್ಸಕತ್ತೀನಿ ನೋಡ್ರಿ. ಹೋಟ್ಲಿಗೆ ಬರಬೇಕು ಬರ್ಬೇಡ್ರೆ ಡಿಸೈಡ್ ಮಾಡಿ. ತಮಿಳ್ನಾಡಲ್ಲಿ ದೋಸೆ ಹೆಂಗೆ ಇರುತ್ತೆ ಅಂತ ದೋಸೆ ಆರ್ಡರ್ ಮಾಡಿದ್ವಿ. ಎಷ್ಟು ಸ್ವಲ್ಪ ರೇಟು ಅದಕ್ಕೆ? ನೋಡೋಣ, ಟೇಸ್ಟ್ ಮಾಡಿ ಹೇಳ್ತೀವಿ, ನೋಡೋಣ ಹೆಂಗಿದೆ ಅಂತ. ಇಲ್ಲಿ ದೋಸೆ
ಟೇಸ್ಟ್. ನಾವ್ ಇವಾಗ ಹೋಗ್ತಾ ಇರೋದು ಸಿಮ್ಸ್ ಪಾರ್ಕಿಗೆ. ಎಲ್ಲಾ ಪ್ಲೇಸ್ ಅಲ್ಲೂ ಇಲ್ಲೆಲ್ಲ ಹೋಗ್ತೀವಲ್ಲ ಅಲ್ಲಿ ಎಂಟ್ರೆನ್ಸ್ ಟಿಕೆಟ್ ಎಲ್ಲ ಸೊ ಟ್ರಾವೆಲ್ಸ್ ಅವರೇ ತಗೊಂತಾ ಇದ್ರು. ಅದಕ್ಕೆ ನಾವು ಸಪ್ರೇಟ್ ಏನ್ ಕೊಡ್ಬೇಕಾಗಿರ್ಲಿಲ್ಲ. ಏನಂದ್ರೆ ನಮ್ ಟಿಫನ್ ಊಟ ನಮ್ದು ಏನಾದ್ರು ಸಪ್ರೇಟ್ ಖರ್ಚಿದ್ರೆ ಮಾತ್ರ ನಾವು ನೋಡ್ಕೋಬೇಕಿತ್ತು ಅಷ್ಟೇ. ಇವರೆಲ್ಲ ನಮ್ ಜೊತೆಗೆ ಬಂದಿದ್ದಂತ ಪ್ಯಾಸೆಂಜರ್ಸು. ಸೊ ನೋಡಿ ಸಿಮ್ಸ್ ಪಾರ್ಕ್ ಈ ತರ ಇದೆ. ನಾನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಂಗೆ ವೆದರ್ ಅಲ್ಲಿ ಇರ್ಲಿಲ್ಲ. ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಇದ್ದಲ್ಲಿ ನೋಡಿದಾಗ ಬೆಂಗಳೂರಲ್ಲಿ ಸಖತ್ ಬಿಸಿ ಇತ್ತು, ನಿಮ್ಗೆಲ್ಲ ಬಿಸಿಲಿತ್ತು, ನಿಮ್ಗೆಲ್ಲ ಗೊತ್ತಿರೋದೆ. ನಾನು ಗೂಗಲ್ ಅಲ್ಲಿ ನೋಡಿದಾಗ 17 ಏನೋ ಇತ್ತು ಊಟಿಲಿ ವೆದರು. ನಾನು ಅನ್ಕೊಂಡೆ ಫುಲ್ ಚಳಿ ಇರುತ್ತೆ, ಹಬ್ಬ ಅಟ್ಲೀಸ್ಟ್ ಒಂದ್ ಸ್ವಲ್ಪ 2 ದಿವಸ ಆರಾಮ್ ಕೂಲ್ ಪ್ಲೇಸ್ ಅಲ್ಲಿ ಇದ್ ಬರ್ಬೋದು ಅಂತ. ಬಟ್ ಅಲ್ಲಿ ಹೋದಾಗ ಇನ್ನ ಅಷ್ಟು ಏನ್ ಕೂಲ್ ಇರ್ಲಿಲ್ಲ. ಬಟ್ ಸಂಜೆ ಆಗ್ತಾ ಆಗ್ತಾ ಕೂಲ್ ಆಯ್ತು. ಯಾಕಂದ್ರೆ ಮೋಸ್ಟ್ಲಿ ನಾವು ಹೋಗಿದ್ ಟೈಮ್ ಸರಿ ಇತ್ತು ಇಲ್ಲ ಗೊತ್ತಿಲ್ಲ, ಅಂದ್ರೆ ಈ ಮಂತ್ ಅಲ್ಲಿ ಹೋಗ್ಬೇಕು ಇಲ್ಲ ಗೊತ್ತಿರ್ಲಿಲ್ಲ. ಅಷ್ಟು ವೆದರ್ ಕೂಲ್ ಇರ್ಲಿಲ್ಲ. ಬಟ್ ಸಂಜೆ ಆಗ್ತಾ ಆಗ್ತಾ ಕೂಲ್ ಆಯ್ತು. ಬಟ್ ಬ್ಯಾಂಗ್ಳೂರ್ ಟು ಇಲ್ಲಿ ಬಂದಾಗ ಏನೋ ಒಂಥರ ಚೇಂಜ್ ಓವರ್ ಅನ್ನಿಸ್ತು. ಆ ವೆದರ್, ಆ ಗ್ರೀನ್ರಿ ನೋಡಿ ಹಬ್ಬ ಸಮಾಧಾನ ಆಯ್ತು ಖುಷಿಗೆ. ಡೈಲಿ IT ಕೆಲಸ ಮಾಡೋ ಫ್ರಸ್ಟ್ರೇಷನ್ ಇಂದ ಸ್ವಲ್ಪ ಚೇಂಜ್ ಓವರ್ ಅಂತ ಅನ್ನಿಸ್ತು. ಎಲ್ಲ ಗ್ರೀನರಿ ನೋಡಿ ಖುಷಿನೂ ಆಯ್ತು. ನಾವೆಲ್ಲ ಜೊತೆಗೆ ಬಂದವರೆಲ್ಲ ಸಖತ್ ಎಂಜಾಯ್ ಮಾಡ್ತಾ ಇದ್ವಿ. ಗ್ರೂಪ್ ಟ್ರಿಪ್ ಅಲ್ಲಿ ಬಂದಿದ್ದು ಒಂಥರ ಚೆನ್ನಾಗಿ ಅನ್ನಿಸ್ತು, ಖುಷಿ ಆಯ್ತು ನನಗೆ. ಬಿಲೋ 12 ಇಯರ್ಸ್ ಅಂತ ಚಿಲ್ಡ್ರನ್ ಪಾರ್ಕ್ ಕೊಟ್ಟಾರ. ನಮ್ಮಂತಕ್ಕೆ ಬಂದು ಚೈಲ್ಡ್ ಐತಿ ಇಲ್ಲಿ ಆಟ ಆಡಕ್ಕೆ ಹೋಗ್ತೈತೆ ನೋಡಿ. ಚೈಲ್ಡ್ ಗತೆ ಮಾಡುತ್ತೆ ನೋಡಿದ್ರೆ.
ಹಾಯ್. ಸೊ ನಾವು ರೀಚ್ ಆದ್ಮೇಲೆ ನಮ್ಗೆ ಇಲ್ಲಿ ಹೋಮ್ ಸ್ಟೇ ತರ ಕೊಟ್ಟಿದ್ರು ಮನೆಯಲ್ಲಿ. ನಿಮಗೆ ಅದನ್ನ ಹೋಮ್ ಟೂರ್ ನಾಳೆ ಮಾಡ್ತೀನಿ, ಯಾಕಂದ್ರೆ ರೂಮ್ ಫುಲ್ ಚಲಪಿಲಿ ಮಾಡ್ಬಿಟ್ಟಿದ್ದೀನಿ. ಬಟ್ ನಿಮ್ಗೆ ತೋರಿಸ್ತೀನಿ ಯಾವ ತರ ಇತ್ತು ಅಂತೇಳಿ. ಹೊರ್ಗಡೆನೂ ಸಖತ್ತಿದೆ ಸೀನ್ರಿ ಮಾತ್ರ. ಅಲ್ಲಿ ಬೆಂಗಳೂರು ವೆದರ್ಗೂ ಇಲ್ಲಿಗೂ, ಊಟಿ ಬರೋಕ್ಕಿಂತ ಮುಂಚೆ ಆಕ್ಚುಲಿ ಬಿಸಿಲಿತ್ತು, ಬಟ್ ಇಲ್ಲಿ ಸಖತ್ ಕೋಲ್ಡ್ ಇದೆ. ತೋರಿಸ್ತೀನಿ ನಿಮಗೆ ಯಾವ ತರ ಇದೆ ಅಂತ ನಾವು ಸ್ಟೇ ಆಗಿದ್ದ ಪ್ಲೇಸ್. ಸೊ ಇಲ್ಲಿ ಇದಿಷ್ಟು ರೂಮ್ ಇತ್ತು. ನನ್ನ ರೂಮ್ ಇದು. ನಿಮಗೆ ನಾಳೆ ಊಟ ಮಾಡ್ತೀನಿ ಇದನ್ನ. ಸೊ ಹೊರ್ಗಡೆ ಬಂದರೆ ಈ ಥರ ಇದೆ ವ್ಯೂ. ಸಕ್ಕತ್ತಾಗಿದೆ ಮಾತ್ರ. ಕೆಳಗಡೆನೂ ರೂಮ್ಸ್ ಇದೆ, ಮತ್ತೆ ಮೇಲೂ ಕೂಡ ಇದೆ ರೂಮ್ಸು. ಸೊ ಹೆಂಗಿದೆ ಪ್ಲೇಸ್? ಚೆನ್ನಾಗಿದೆ ಅಲ್ಲ? ಒಂದಿಷ್ಟು ರೀಲ್ಸ್ ಮಾಡೋಣ ಇವಾಗ. ಸೊ ಟಿಫನ್ ಮುಗಿಸ್ಕೊಂಬಂದು ನಮಗೆ ಹೋಮ್ ಸ್ಟೇ ಕರ್ಕೊಂಡು ಹೋದ್ರು. ನಾವು ಅಲ್ಲಿಂದ ಫ್ರೆಶ್ ಆಗಿ ರೆಡಿ ಆಗಿ ನಾವು ಫಸ್ಟ್ ಪ್ಲೇಸಿಗೆ ಹೋಗ್ತಾ ಇರೋದು ದೊಡ್ಡ ಬೆಟ್ಟ ಅಂತ ಪ್ಲೇಸ್ಗೆ. ಅಲ್ಲಿ ಏನೇನಿದೆ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಇದು ದೊಡ್ಡ ಬೆಟ್ಟ ಎಂಟ್ರೆನ್ಸ್. ಇಲ್ಲಿಂದ ಹೋದ್ರೆ ಸ್ವಲ್ಪ ಮೇಲೆ ಹತ್ಬೇಕು. ಅಲ್ಲಿಂದ ಮೇಲ್ಗಡೆ ಅಂದ್ರೆ ಆಕ್ಚುಲಿ ಇದು ವ್ಯೂ ಪಾಯಿಂಟ್. ಸೊ ಇಲ್ಲಿ ಸ್ನ್ಯಾಕ್ಸ್ ನಿಮಗೆ ಏನೇನು ಬೇಕೋ ತಿನ್ನಕ್ಕೆ ಮೇಲ್ಗಡೆ ಹೋದ್ರೂ ಸಹ ಅಲ್ಲೂ ಸಿಗುತ್ತೆ. ಇನ್ನೊಂದೇನಪ್ಪ ಅಂತಂದ್ರೆ, ಈ ಟ್ರಿಪ್ ಅಲ್ಲಿ ನಾನು ಸಂತು ಅಷ್ಟೇ ಕನ್ನಡದವ್ರು ಇದ್ದಿದ್ದು, ಇನ್ನೆಲ್ಲ ಆಲ್ಮೋಸ್ಟ್ ನಾರ್ತ್ ಈಸ್ಟ್ ಇದ್ರು. ಒಬ್ಳು ಹುಡುಗಿ ಮಾತ್ರ ತಮಿಳ್ ಅವಳು ಇದ್ಲು. ಅಂಡ್ ಟೀಮ್ ಕ್ಯಾಪ್ಟನ್ ಏನಿದ್ದಾಳಲ್ಲ, ಅವಳು ಸಂತುನ ಡಿಗ್ರಿ ಕ್ಲಾಸ್ಮೇಟ್. ಸೊ ಅವಳಿಂದ ಅವಳು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ಟ್ರಿಪ್ ಕ್ಯಾಟ್ ಅಂತ ಹೇಳ್ಬಿಟ್ಟು ನಾವು ಗ್ರೂಪ್ ಟ್ರಿಪ್ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದು. ಚೆನ್ನಾಗಿತ್ತು ಗ್ರೂಪ್ ಟ್ರಿಪ್. ಏನಂದ್ರೆ ಸ್ವಲ್ಪ ಕನ್ನಡದವ್ರು ಇನ್ನೂ ಇರ್ಬೇಕಿತ್ತು, ಇನ್ನೂ ಜಾಸ್ತಿ ಮಜಾ ಇರೋದು ಅಂತ ಅನಿಸ್ತಾ ಇತ್ತು. ಬಟ್ ಇಟ್ಸ್ ಓಕೆ, ನಾವು ಆಲ್ಮೋಸ್ಟ್ ಸಂತು ಹಿಂದಿ ಬರ್ತಿದ್ದಿಂದ ನಾವೆಲ್ಲ ಮ್ಯಾನೇಜ್ ಮಾಡಿದ್ವಿ. ಬಟ್ ಚೆನ್ನಾಗಿತ್ತು. ನಾವೇ ಜಾಸ್ತಿ ಎಂಥೂಸಿಯಾಸ್ಟಿಕ್ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಫುಲ್ ಜೋಶಲ್ಲಿ ಇರ್ತಾ ಇದ್ವಿ, ಔಟ್ ಆಫ್ ಝೋನ್ ಫೀಲ್ ಮಾಡ್ತಾ ಇರ್ಲಿಲ್ಲ. ಬಟ್ ಚೆನ್ನಾಗಿತ್ತು ಟ್ರಿಪ್ಪು.
ದೊಡ್ಡ ಬೆಟ್ಟ ಆದ್ಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಚಾಕ್ಲೇಟ್ ಫ್ಯಾಕ್ಟ್ರಿಗೆ. ಆ ಚಾಕ್ಲೇಟ್ ಫ್ಯಾಕ್ಟ್ರಿ ಮತ್ತೆ ಟೀ ಫ್ಯಾಕ್ಟ್ರಿ ಪಕ್ಕದಲ್ಲೇ ಇತ್ತು. ಇಲ್ಲಿ ಏನಂತಂದ್ರೆ ಚಾಕ್ಲೇಟ್ ಹೆಂಗ್ ಪ್ರಿಪೇರ್ ಮಾಡ್ತಾರೆ ಅಥವಾ ಟೀ ಹೆಂಗ್ ಪ್ರಿಪೇರ್ ಮಾಡ್ತಾರೆ ಅಂತ ಎಲ್ಲಾನು ತೋರಿಸ್ತಾ ಇದ್ದಾರೆ. ನಾವು ಲೈವ್ ಆಗಿ ನೋಡಿದ್ವಿ ಹೆಂಗ್ ಪ್ರಿಪೇರ್ ಮಾಡ್ತಾರೆ ಏನು ಅಂತ. ಆಕ್ಚುಲಿ ಈ ಸೈಡ್ ಊಟಿ ಕೊಡೈಕೆನಾಲ್ ಈ ಸೈಡ್ ಎಲ್ಲ ಟೀ ಎಲ್ಲ ಫೇಮಸ್. ನಾವು ಅಲ್ಲಿ ಎಲ್ರಿಗೂ ಟೀ ಕೂಡ ಕುಡಿಯಕ್ ಕೊಡ್ತಾ ಇದ್ರು. ಟೀ ಟೇಸ್ಟ್ ಮಾಡಿದ್ವಿ, ಸಖತ್ತಾಗಿತ್ತು. ನಾವು ಅಂದ್ರೆ ವೆರೈಟಿ ಏಲಕ್ಕಿ ಟೀ, ಮಸಾಲಾ ಟೀ ಈ ತರ ಎಲ್ಲ ಇತ್ತು. ಪ್ರೈಸ್ ಕೂಡ ಅಫೋರ್ಡಬಲ್ ಆಗೇ ಇತ್ತು. ಅಂದ್ರೆ ನಾವು ಯೂಶಲಿ 10 rupees ಆ ತರ ತಗೊಂತೀವಲ್ಲ, ಇಲ್ಲಿ ಯೂಸ್ ಪ್ಯಾಕೇಜ್ ಇತ್ತು, ಅಫೋರ್ಡಬಲ್ ಆಗಿತ್ತು. ನಾವು ಒಂದ್ 2 ಪ್ಯಾಕೆಟ್ ತಗೊಂಡು ಬಂದ್ವಿ. ಸೊ ಹೆಂಗಿತ್ತು ಟೀ ಫ್ಯಾಕ್ಟ್ರಿ, ಹೆಂಗ್ ಪ್ರಿಪೇರ್ ಮಾಡ್ತಾರೆ ಚಾಕ್ಲೇಟ್ ಫ್ಯಾಕ್ಟ್ರಿ ಅದು ನಿಮಗೆ ತೋರಿಸ್ತೀನಿ, ನೋಡಿ.
ಸನ್ಸೆಟ್ ಆಗೋ ಟೈಮಲ್ಲಿ ಮಾತ್ರ ವೆದರ್ ಮಸ್ತ್ ಇತ್ತು. ಫೋಟೋ ಎಲ್ಲ ತೆಗೆಸ್ಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ನಮ್ಮ ರೂಮಿಗೆ ಹೋದ್ವಿ. ಸಾರಿ ಮ್ಯಾಮ್, ಸೀನ್ರಿನೇ ಜಾಸ್ತಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ಇದೆಲ್ಲ ನಮ್ಗೆ ಹೊಸದು. ಅಂದರೆ ವ್ಲಾಗ್ ಮಾಡ್ಕೊತಾ ಏನಾದರೂ ಮಾತಾಡ್ಕೊತಾ ಇನ್ವಾಲ್ವ್ ಆಗಿ ಮಾತಾಡೋದು ಇನ್ನೂ ಅಷ್ಟು ಅಭ್ಯಾಸ ಇಲ್ಲ. ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಇಂಪ್ರೂವ್ ಮಾಡ್ಕೊತೀನಿ ನಿಮಗೋಸ್ಕರ. ಸೊ ಇವಾಗ ಜಸ್ಟ್ ನೀವು ಸೀನ್ರಿ ಎಂಜಾಯ್ ಮಾಡಿರಿ. ಆಬ್ವಿಯಸ್ಲಿ ಊಟಿಲಿ ಹೋದ್ಮೇಲೆ ಆ ನೇಚರ್, ಆ ವ್ಯೂ ಎಂಜಾಯ್ ಮಾಡಬೇಕಲ್ಲ, ಅದಕ್ಕೋಸ್ಕರ ವ್ಯೂನ ನಿಮಗೆ ತೋರಿಸ್ತಾ ಇದ್ದೀನಿ. ಎಂಜಾಯ್ ಮಾಡಿ. ಈ ಪ್ಲೇಸ್ ನೋಡ್ಕೊಂಡು ನಾವು ನೆಕ್ಸ್ಟ್ ನಮ್ಮ ರೂಮ್ಗೆ ವಾಪಸ್ ಹೋದ್ವಿ. ಆಬ್ವಿಯಸ್ಲಿ ವಾಪಸ್ ಹೋಗ್ಬೇಕಾದ್ರೆ ಲಾಸ್ಟ್ ಪ್ಲೇಸ್ ಅಲ್ವಾ, ಸೊ ಟಿಟಿಲಿ ಡ್ಯಾನ್ಸ್ ಎಲ್ಲ ಮಾಡ್ಕೊತಾ ಸಖತ್ ಮಜಾ ಮಾಡ್ಕೊತಾ ಹೋದ್ವಿ ರೂಮ್ಗೆ. ರೂಮಿಗೆ ಬಂದಾದ್ಮೇಲೆ ನೈಟ್ ಕ್ಯಾಂಪ್ ಫೈರ್ ಇತ್ತು. ಅಲ್ಲಿ ಗಿಟಾರ್ ಎಲ್ಲ ತಂದಿದ್ರು ಇನ್ನೊಂದು ಟೀಮ್ ಅವರು. ಟೋಟಲ್ 3 ಬಸ್ ಹೋಗಿದ್ವಿ. ಸೊ ಇನ್ನೊಂದು ಬಸ್ ಅವರು ಗಿಟಾರ್ ಎಲ್ಲ ತಂದಿದ್ರು. ಸೊ ಹಾಡೆಲ್ಲ ಹೇಳ್ಕೊತಾ ಮಜಾ ಮಾಡಿದ್ವಿ. ಚೆನ್ನಾಗಿತ್ತು. ಆಬ್ವಿಯಸ್ಲಿ ಬಸ್ಸಲ್ಲಿ ಕನ್ನಡದವ್ರು ಯಾರು ಇರಲಿಲ್ಲ ಅಂತ ಕನ್ನಡ ಸಾಂಗೇ ಆಗ್ತಿರ್ಲಿಲ್ಲ. ನಂಗೆ ಸಖತ್ ಇರಿಟೇಷನ್ ಆಗ್ತಾ ಇತ್ತು. ನಂಗೆ ಆಬ್ವಿಯಸ್ಲಿ ಕನ್ನಡ ಸಾಂಗ್ ಬೇಕು ಎಲ್ಲ ಟ್ರಿಪ್ಗೆ ಹೋದ್ರೆ ಏನಾರು ಮಾಡಿದ್ರೆ. ಆದರೂ ಬಿಡಲಿಲ್ಲ. ನೆಕ್ಸ್ಟ್ ಡೇ ಕನ್ನಡ ಸಾಂಗ್ ಆಡ್ತಿ ಹಾಕಿದ್ದೀನಿ, ಡ್ಯಾನ್ಸ್ ಕೂಡ ಮಾಡಿದ್ದೀನಿ ನೋಡಿ. ಸೊ ಇವಾಗ ಕ್ಯಾಂಪ್ ಫೈರ್ ಎಂಜಾಯ್ ಮಾಡ್ತಾ ಇದ್ವಿ. ನಮ್ಮ ರೂಮಿಂದ ನೈಟ್ ವ್ಯೂ ಈ ತರ ಇತ್ತು. ಸಖತ್ ಅಂದ್ರೆ ಸಖತ್ ಕೋಲ್ಡ್ ಇತ್ತು ಮಾತ್ರ. ಬಟ್ ನೋಡಕ್ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಆರಾಮಾಗಿ ಮಲ್ಕೊಂಡ್ವಿ. ಅವತ್ತಿನ ಡೇ ಮುಗೀತು. ಸೊ ಫಸ್ಟ್ ಡೇ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತ ನಿಮಗೆ ತೋರಿಸಿದ್ದೀನಿ. ಸಿಮ್ಸ್ ಪಾರ್ಕ್ ಹೋಗಿದ್ವಿ, ದೊಡ್ಡ ಬೆಟ್ಟ ಹೋಗಿದ್ವಿ ವ್ಯೂ ಪಾಯಿಂಟ್ಗೆ, ದೆನ್ ಚಾಕ್ಲೇಟ್ ಫ್ಯಾಕ್ಟ್ರಿ, ಟೀ ಫ್ಯಾಕ್ಟ್ರಿ ಹೋಗಿದ್ವಿ. ಹೋಪ್ ನಿಮ್ಗೆ ಎಲ್ಲ ಪ್ಲೇಸ್ ನಾನು ಡೀಟೇಲ್ ಆಗಿ ತೋರಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಏನಾದ್ರು ಡೀಟೇಲ್ಸ್ ಬೇಕಿದ್ರೆ ನೀವು ನಮಗೆ ಕಮೆಂಟ್ ಹಾಕಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಇನ್ನೂ ತುಂಬಾ ಪ್ಲೇಸ್ಗೆ ಹೋಗ್ತಾ ಇರ್ತೀವಿ. ಅಂಡ್ ಈ ಊಟಿದು ಸೆಕೆಂಡ್ ಡೇ ವ್ಲಾಗ್ ಕೂಡ ಹಾಕ್ತೀನಿ ಆದಷ್ಟು ಬೇಗ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್. ಬಾಯ್.